ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. SIR ಕೊನೆಗೂ ಜುಲೈ ಮುಗಿದು ಆಗಸ್ಟಿಗೆ ನಾವೆಲ್ಲರೂ ಕಾಲಿಟ್ಟಾಗಿದೆ. ಜುಲೈಯಲ್ಲಿ ಎಂಡ್ ಆಗ್ಬೇಕಾಗಿದ್ದಂತ ಈ SIR ಅಂದ್ರೆ ಮತದಾರರ ಪಟ್ಟಿ ಅಥವಾ ಸೆನ್ಸಸ್ ಅಂತ ಏನ್ ಕರಿತೀವಿ, ಅದು ಸ್ವಲ್ಪ ಮಟ್ಟಕ್ಕೆ ಇವಾಗ ಡೇಟ್ ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಆಗಿದೆ, ಅದ್ರ ಬಗ್ಗೆನೂ ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ. ಏನ್ ಮಾಡಿದ್ರೆ ಏನಾಗುತ್ತೆ, 2002 ಅಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ತುಂಬಾ ಜನಕ್ಕಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ಈಗ ಮೆಜಾರಿಟಿ ನಮ್ಗೆ SIR, ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ವಿಚಾರವಾಗೇನೆ ಎಲ್ಲಾ ಕಡೆನೂ ನ್ಯೂಸ್ ಬರ್ತಾ ಇರುವಂತದ್ದು. ಸಡನ್ ಆಗಿ ರೇಷನ್ ಕಾರ್ಡಿನ ವಿಚಾರ ಕೂಡ ಯಾವ್ದು ನಮ್ಗೆ ಅಪ್ಡೇಟ್ಸ್ ಗಳು ಬರ್ತಾ ಇಲ್ಲ. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೂ ಅಪ್ಲಿಕೇಶನ್ಸ್ ಗಳು ಬಿಡ್ತಾ ಇಲ್ಲ, ಜೊತೆಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಬಹಳಷ್ಟು ಸಮಸ್ಯೆ ಎಲ್ಲರಿಗೂ ಆಗ್ತಾ ಇದೆ. ಸೊ ಇವಾಗ ಮೇಜರ್ ಆಗಿ ನಮ್ಗೆ ಈ ಗೃಹ ಜ್ಯೋತಿ ಗೃಹಲಕ್ಷ್ಮಿಗಿಂತ SIR ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇವಾಗ ಈ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇವ್ರು 5 ವರ್ಷ ಟರ್ಮ್ ಇರೋವರೆಗೂ ಕೊಡ್ತಾರೆ. ಇನ್ನೊಂದು 1 ವರ್ಷ ಇದೆ ಅಷ್ಟೇ ಅವ್ರ ಟರ್ಮ್. ಈಗ ಆಗಸ್ಟ್ ಆಯ್ತು, 4 ವರ್ಷ ಆಗೋಯ್ತು ಅವ್ರದ್ದು ಆಲ್ರೆಡಿ. ಇನ್ನು 1 ವರ್ಷ ಟರ್ಮ್ ಇದೆ. ಅವ್ರು ಕಂಟಿನ್ಯೂ ಆದ್ರೆ ಓಕೆ, ಆಗಿಲ್ಲ ಅಂತ ಅಂದ್ರೆ ಇವಾಗ ಏನ್ ನಂಬ್ಕೊಂಡಿದೀವಿ 5 ಗ್ಯಾರಂಟಿ ಯೋಜನೆ ಎಲ್ಲ ಹೋಗುತ್ತೆ. ಬಟ್ SIR ಹಂಗಲ್ಲ. ನಿಮ್ಗೆ ಅಥಾರಿಟಿ ಬೇಕು, ನೀವು ಇಂಡಿಯನ್ ಸಿಟಿಸನ್, ನೀವು ಕರ್ನಾಟಕದ ನಿವಾಸಿ ಅಂದ್ರೆ ನೀವು ವೋಟ್ ಹಾಕ್ಲೇಬೇಕು. 18 ಆಗಿರುವಂತ ಮಕ್ಕಳಿಂದನೂ 18+ ಮಕ್ಕಳಿಂದನೂ ಈಗ ವೋಟ್ ನ ಹಾಕಿಲ್ಲ ಅಂತಂದ್ರೆ ನಿಮಗೆ ತೊಂದರೆ ಆಗುತ್ತೆ. ನಿಮ್ಮ ಒಂದು ನ್ಯಾಷನಲಿಸಮ್ ನೀವು ಕಳ್ಕೊಳ್ಳುವಂತ ಒಂದು ಸಂದರ್ಭ ಕೂಡ ಬರುತ್ತೆ. ಸೊ ನೀವ್ ಏನೇನ್ ಬೇಕಾದ್ರೂ ಇಗ್ನೋರ್ ಮಾಡಿ, SIR ನ ಇಗ್ನೋರ್ ಮಾಡಬೇಡಿ, ಸರಿನಾ? ಯಾಕಂದ್ರೆ ತುಂಬಾ ಸೀರಿಯಸ್ ಮ್ಯಾಟರ್ ಆಗತ್ತಿದ್ದು. ಸೊ ಇವಾಗ ಬಹುಶೇಕಡ ಕರ್ನಾಟಕದಲ್ಲಿ 76.99% SIR ಪ್ರಕ್ರಿಯೆ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ. 77% ಕರ್ನಾಟಕದಲ್ಲಿ ಓವರ್ ಆಲ್ ಈ ಒಂದು ಪ್ರಕ್ರಿಯೆ ಫಿನಿಶ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ 5,54,32,314 ಫಾರಂಗಳನ್ನ ವಿತರಣೆ ಮಾಡಿದ್ದಾರೆ. ಅಂದ್ರೆ ಎನಮರೇಷನ್ ಫಾರಂಗಳನ್ನ ಮನೆ ಹತ್ರ ಬಂದು ಏನ್ ಫಾರಂ ನ ಕೊಟ್ರು, 5,54,32,314 ಫಾರಂಗಳನ್ನ ಹಂಚಿಕೆ ಮಾಡಿದ್ದಾರೆ. ಸೊ ಬಿಡಿ, 5.5 ಕೋಟಿ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ, ಸರಿನಾ? ಇದಾದ್ಮೇಲೆ 4,78,75,861 ಎನಿಮರೇಷನ್ ಫಾರಂ ನ ಡಿಜಿಟಲ್ ಕರಣ ಆಗಿದೆ. ಅಂದ್ರೆ ಇವಾಗ ನಾವು ಅಪ್ಲಿಕೇಶನ್ಸ್ ಗಳನ್ನ ಈಸ್ಕೊಂಡ್ವಿ, ಫಾರಂ ನ ಫಿಲ್ ಮಾಡಿಬಿಟ್ಟು BLO ಗಳಿಗೆ ಕೊಟ್ಟಾಗ ಅವ್ರು ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ನಿಮಗೆ ನಾನು ಹೇಳಿದೀನಿ. ಸೊ ನಾವು ಕೊಟ್ಬಿಡ್ತೀವಿ, ಆದ್ರೆ BLO ಗಳು ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. 5.5 ಕೋಟಿಯಲ್ಲಿ ಸುಮಾರು 4,26,00,000 ಫಾರಂಗಳು ಆಲ್ರೆಡಿ ಅಪ್ಲೋಡ್ ಆಗೋಗಿದೆಯಂತೆ. ಇದಾದ್ಮೇಲೆ ರಾಜ್ಯದಲ್ಲಿ ASDDO 84,31,612 ಮತದಾರರು ಪತ್ತೆಯಾಗಿದ್ದಾರೆ. ಅಂದ್ರೆ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಕೂತ್ಕೊಂಡಿರ್ತಾರೆ ನೋಡಿ, ಅವ್ರುಗಳು ಫೇಕ್ ವೋಟರ್ ಐಡಿಗಳನ್ನ ಮಾಡಿಸ್ಕೊಂಡಿರ್ತಾರಲ್ಲ, ಅದ್ರಲ್ಲಿ 84 ಲಕ್ಷ ಪತ್ತೆ ಮಾಡಿದಾರಂತೆ. ಇದಾದ್ಮೇಲೆ ನಿಮಗೆ ಇದ್ರ ಜೊತೆಗೆ ನಿಮಗೆ ಡೂಪ್ಲಿಕೇಟ್ ಮಾಡ್ಕೊಂಡಿರೋರು, ಡೆತ್ ಆಗಿರೋರು, ಈ ರೀತಿ ಕೆಲವೊಂದಷ್ಟು ಇದರಲ್ಲಿ ಸಾರ್ಟ್ ಔಟ್ ಮಾಡಿದ್ದಾರೆ. ಈಗ ಮತದಾರರಲ್ಲಿ ಅಡ್ರೆಸ್ ಇಂದಾನೆ ಅಲ್ಲಿ ಇವಾಗ ಏನು ಲಾಸ್ಟ್ 2002 ಅಲ್ಲಿ ಅಡ್ರೆಸ್ ಹಾಕಿದಾಗ ಇವಾಗ ಅಫ್ಕೋರ್ಸ್ ಬಾಡಿಗೆ ಮನೆಗಿರೋ, ಲೀಸ್ ಮನೆಗಿರೋ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತೀವಿ. ಅಂತವ್ರು ಅಡ್ರೆಸ್ ಅಲ್ಲೇ ನಾಪತ್ತೆ ಆಗಿರೋರು 11,61,231 ಜನ ಅಡ್ರೆಸ್ ಚೇಂಜ್ ಮಾಡಿದಾರಂತೆ, ನಾಪತ್ತೇನೂ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶಾಶ್ವತವಾಗಿ 51,74,968 ಮತದಾರರು ಸ್ಥಳಾಂತರ ಆಗಿದ್ದಾರೆ, ಅಡ್ರೆಸ್ ಚೇಂಜ್ ಆಗಿದೆ. 51 ಲಕ್ಷ ಜನ ಅಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೃತರ ಪಟ್ಟಿ 14,99,799, ಆಲ್ಮೋಸ್ಟ್ 15 ಲಕ್ಷ ಜನ ಮೃತಪಟ್ಟಿದ್ದಾರೆ ಲಿಸ್ಟ್ ಅಲ್ಲಿ. 2 ಕಡೆ ವೋಟರ್ ಐಡಿ. ಇವಾಗ ಕರ್ನಾಟಕದಲ್ಲಿ ಒಂದು ವೋಟರ್ ಐಡಿ ಹೇಳದ್ನಲ್ಲ, ಈಗ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಸೊ ಇಲ್ಲಿ ಕರ್ನಾಟಕದ 10 ವರ್ಷ ಆದ್ಮೇಲೆ ಇವ್ರಿಗೆ ವೋಟರ್ ಐಡಿ ಸಿಕ್ಕಿರುತ್ತೆ, ಬೇರೆ ಸ್ಟೇಟ್ ಅಲ್ಲೂ ಅವ್ರ ವೋಟರ್ ಐಡಿ ಇರುತ್ತೆ. ಡಬಲ್ ವೋಟರ್ ಐಡಿಗಳನ್ನ ಇಟ್ಕೊಂಡಿರೋರು 5,62,572 ಜನ. ಅಂದ್ರೆ ಬೇರೆ ಸ್ಟೇಟ್ ಇಂದ ಬಂದಿರೋರೆ ಅಂತಲ್ಲ, ಇಲ್ಲಿ ಬೆಂಗಳೂರಲ್ಲೂ ಇರ್ತಾರೆ, ಇಲ್ಲಾಂದ್ರೆ ಮೈಸೂರಲ್ಲಿ ಇರ್ತಾರೆ, ಇಲ್ಲೂ ವೋಟ್ ಹಾಕ್ತಾರೆ, ಅಲ್ಲೂ ವೋಟ್ ಹಾಕ್ತಾರೆ. ಜನ ಹೆಂಗಾಗ್ಬಿಡಿದೆ ಅಂದ್ರೆ 2,000 ರೂಪಾಯಿ ದುಡ್ಡು ಹೊಡೆದ್ರೆ ಆಯ್ತು ವೋಟ್ ಹಾಕುವಂತ, ಏನು ಮಾಡಕ್ಕಾಗಲ್ಲ, ಡೆಮೋಕ್ರಸಿ ಆಗ್ಬಿಡಿದೆ. ಸೊ ಈ ತರದಲ್ಲಿ 5 ಲಕ್ಷ ಪತ್ತೆ ಮಾಡಿದಾರಂತೆ. ಎನಾಮರೇಷನ್ ಫಾರಂ ನ ಜನಕ್ಕೆ ಕೊಟ್ಟಿದ್ದಾರೆ, ಆದ್ರೆ ಜನ ಅದನ್ನ BLO ಗಳಿಗೆ ಕೊಟ್ಟಿಲ್ಲ. 43,24,847 ಫಾರಂಗಳನ್ನ ವಾಪಸ್ಸೇ ಕೊಟ್ಟಿಲ್ಲ. BLO ಗಳು ಕಾಲ್ ಮಾಡ್ತಾ ಇದ್ದಾರೆ, ಓಕೆನಾ? ನನ್ಗೂ ಕೂಡ ಕಾಲ್ ಬಂದಿತ್ತು, ಫಾರಂ ನ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕ್ರಾಸ್ ವೆರಿಫೈ ಮಾಡಿದ್ದಾರೆ. ನಾನು ಆಲ್ರೆಡಿ ಕೊಟ್ಟಾಗಿದೆ, ಬಟ್ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರು, ಕೊಟ್ಟಿದ್ದೀರಾ ಇಲ್ವೋ ಅಂತ ಕೇಳ್ಬಿಟ್ಟು. ಸೊ 43 ಲಕ್ಷ ಜನ ವಾಪಸ್ಸೇ ಕೊಟ್ಟಿಲ್ಲ ಫಾರಂ ನ. ಸೊ ಈ ಫಾರಂ ನ ಕೊಡ್ಲಿಕ್ಕೆ ನಿಮ್ಗೆ ಒಂದು ಕಡೆಯ ದಿನಾಂಕನ ನಿಗದಿಪಡಿಸಿದ್ದಾರೆ. ಆಕ್ಚುಲಿ ಜುಲೈ ಎಂಡ್ ಅಲ್ಲಿ ವಾಪಸ್ ಕೊಡ್ಬೇಕಾಗಿತ್ತು, ಆದ್ರೆ
ಜನ ಇನ್ನ ಫಾರಂ ನ ಫಿಲ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆಗಸ್ಟ್ 8ನೇ ತಾರೀಕುವರೆಗೂ ಇದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 8ನೇ ತಾರೀಕು ಒಳಗಡೆ ನೀವೇನಾದ್ರೂ ಈ ಫಾರಂಗಳನ್ನ ಕೊಟ್ಟಿಲ್ಲ ಅಂತ ಅಂದ್ರೆ SIR ಲಿಸ್ಟ್ ಅಥವಾ ವೋಟರ್ ಐಡಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಡಿಜಿಟಲ್ ಆಗಿ ಬರೋದಿಲ್ಲ, ಮಾಡಕ್ ಆಗೋದು ಇಲ್ಲ. ನಿಮ್ಮ ಒಂದು ವೋಟರ್ ಐಡಿನ ಪರ್ಮನೆಂಟ್ ಆಗಿ ಕ್ಯಾನ್ಸಲೇಷನ್ ಮಾಡಾಕ್ತಾರೆ ಗೌರ್ಮೆಂಟ್. ಸೊ ನಿಮಗೆ ಇರುವಂತದ್ದು ಈಗ ಆಗಸ್ಟ್ 8ನೇ ತಾರೀಕು, ಇನ್ನ 8 ದಿನಗಳು ಬಾಕಿ ಇದೆ. ಇವತ್ತು ಆಗಸ್ಟ್ 1ನೇ ತಾರೀಕು ಆಯ್ತು, 8 ದಿನಗಳು ಬಾಕಿ ಇದೆ. ಇನ್ನೂ ಫಾರಂ ನ ಕೊಟ್ಟಿಲ್ಲ ಅಂತಂದ್ರೆ ದಯವಿಟ್ಟು BLOಗಳಿಗೆ ಕೊಟ್ಟುಬಿಡಿ. ಇಲ್ಲಿ ಇನ್ನೊಂದು ಹೇಳ್ತೀನಿ, 2002 ಅಲ್ಲಿ ನಮ್ಮ ಅಪ್ಪ ಅಮ್ಮನ ಹೆಸರು ಇಲ್ಲ, ನನ್ನ ಹೆಸರು ಇಲ್ಲ, ನಾನು ಏನು ಮಾಡ್ಲಿ? ಯಾಕಂದ್ರೆ ಪೇರೆಂಟ್ಸ್ ವೋಟ್ ಹಾಕಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ಡಿಜಿಟಲ್ ಆಗಿ ಅವರು ಎಂಟ್ರಿ ಮಾಡಿದಾಗ ಕೆಲವೊಂದು ಸತಿ ಮಿಸ್ ಔಟ್ ಆಗಿರೋ ಕಾರಣ ಅವ್ರ ಹೆಸರು ಇಲ್ಲದೆ ಇರ್ಬೋದು. ಸೊ ಅಲ್ಲಿ ನೀವೇನ್ ಮಾಡ್ತೀರಾ, ನಿಮ್ಮ ಅಪ್ಪನ ಅಣ್ಣ ತಮ್ಮ ಅಥವಾ ನಿಮ್ಮ ಅಮ್ಮನ ಅಕ್ಕ ತಂಗಿ ಯಾರಾದ್ರೂ ಇದ್ದಾರೆ, ಫ್ಯಾಮಿಲಿ ಟ್ರೀ ಅವರು ಒಂದೇ ಏರಿಯಾದಲ್ಲಿ ವೋಟ್ ಹಾಕಿದೀರಾ ಅಂತಂದ್ರೆ ಅವ್ರದ್ದೇನಾದ್ರೂ ಡೀಟೇಲ್ಸ್ ಅವ್ರದ್ದೇನಾದ್ರೂ ಫೆಚ್ ಆಗಿದೆ ಅಂತಂದ್ರೆ ಅವ್ರ ಡೀಟೇಲ್ಸ್ ನ ಹಾಕಬಹುದು. ಇಫ್ ಇನ್ ಕೇಸ್ ಅದೂ ಇಲ್ಲ, ನನ್ನ ಹತ್ರ ನನ್ಗೆ ಆ ಡೀಟೇಲ್ಸ್ ಸಿಕ್ಕಿಲ್ಲ ಅಂತ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹಾಕ್ಬಿಟ್ಟು ಬಿಟ್ಬಿಡಿ. ಮಕ್ಳಿಗೆ ಹೇಳ್ತಾ ಇದೀನಿ, ಮದ್ವೆ ಆಗಿಲ್ದಿರೋ ಅಂತ ಮಕ್ಳು ಯಾರಾದ್ರೂ ಇದ್ರು, ನಿಮ್ಗೆ 2002 ಅಲ್ಲಿ ನಮ್ಗೆ ರೈಟ್ಸ್ ಇರೋದಿಲ್ಲ ಅಲ್ವಾ? ಸೊ ಆಗ ಏನಾದ್ರೂ ಮಿಸ್ ಔಟ್ ಆಗಿದ್ರೆ ನಿಮ್ಮ ಅಪ್ಪ ಅಮ್ಮಂದು ICP ನಂಬರ್ನ ಹಾಕ್ಬಿಟ್ಟು ಅವ್ರ ಹೆಸರು ಬರೆದ್ಬಿಟ್ಟು ಕೊಟ್ಬಿಡಿ. ನಿಮ್ಮ ಒಂದು ಗಂಡ ಹೆಂಡತಿ, ನಿಮ್ಮ ಹೆಂಡತಿದು ನಿಮ್ಮ ಹತ್ರ ಡೀಟೇಲ್ಸ್ ಇಲ್ಲ, ನಿಮ್ ಗಂಡಂದು ನಿಮ್ಮ ಹತ್ರ ಡೀಟೇಲ್ಸ್ ಇಲ್ಲ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಬರೆದ್ಬಿಟ್ಟು ಕೊಟ್ಬಿಡಿ. ಇಷ್ಟೇನೆ ಆಗಿರುವಂತದ್ದು. ಇದಕ್ಕೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಇಲ್ಲ ಅಂತ ಅಂದ್ರೆ BLOಗಳ ಹತ್ರ ನೀವು ಕಾಲ್ ಮಾಡಿ ಕೇಳಿ ಏನ್ ಮಾಡ್ಬೋದು ಆಲ್ಟರ್ನೇಟ್ ಆಗಿ ಅಂತ ಹೆಲ್ಪ್ ಮಾಡ್ತಾರೆ. ಸೊ ಆಗಸ್ಟ್ 8ನೇ ತಾರೀಕುವರೆಗೂ ನಿಮ್ಗೆ ಅವಕಾಶ ಇದೆ. ಇದನ್ನ ನೀವೇನಾದ್ರೂ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವೋಟರ್ ಐಡಿನ ಕ್ಯಾನ್ಸಲೇಷನ್ ಮಾಡ್ತಾರೆ. ಸೊ ದಯವಿಟ್ಟು ಇನ್ನೂ ಒಂದು ವಾರ ಕಾಲ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಈ ಕಾರ್ಡ್ ನ ವಾಪಸ್ ಪಡೀಲಿಕ್ಕೆ. ಅಂದ್ರೆ ಅಪ್ಲಿಕೇಶನ್ ಫಾರಂ ನ ಕೊಟ್ಟಿಲ್ಲ ಅನ್ನೋರು ದಯವಿಟ್ಟು ಹುಡ್ಕೊಂಡೋಗಿ BLOಗೆ ಕೊಟ್ಟುಬಿಡಿ. ಯಾಕಂದ್ರೆ ಇವಾಗ ನಾವಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ, ಯಾರು ಕರೆಕ್ಟ್ ಆಗಿ ಫಿಲ್ ಮಾಡ್ತಾ ಇದಾರೆ ಅಂತ ಹೇಳ್ತಿಲ್ಲ, ತುಂಬಾ ಮಿಸ್ಟೇಕ್ ಆಗ್ತಿದೆ. ತುಂಬಾ ಜನ ವೈಟ್ನರ್ ಯೂಸ್ ಮಾಡ್ತಾ ಇದಾರೆ ಕರೆಕ್ಷನ್ಸ್ ಮಾಡ್ಲಿಕ್ಕೆ. ಬಟ್ ಏನಂದ್ರೆ ನಾವು BLO ಹತ್ರ ಹೋದಾಗ ಅವರು ಕ್ರಾಸ್ ವೆರಿಫೈ ಮಾಡಿ ಎಸ್ ಆರ್ ನೋ ಅಂತ ಹೇಳಿ ಮತ್ತೆ ಏನಾದ್ರು ಕರೆಕ್ಷನ್ ಇದ್ರೆ ನಿಮ್ ಎದುರುಗಡೆನೆ ಮಾಡಿಸಿ ಅದನ್ನ ಅವರು ಕೊಡ್ತಾ ಇದಾರೆ. ಇದಕ್ಕೆ ಹೇಳಿದ್ದು ಎವ್ರಿ ಸ್ಯಾಟರ್ಡೆ ಸಂಡೇ ಈ ಒಂದು ಕ್ಯಾಂಪ್ ನಡೀತಾ ಇದೆ. ಈ ಕ್ಯಾಂಪ್ಗೆ ಹೋದ್ರೆ ನಿಮಗೆ ಮಾಡಿ ಕೊಡ್ತಾರೆ. ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ದೇವಸ್ಥಾನದ ಅಂಗನವಾಡಿ ಇದೆ. ಆ ದೇವಸ್ಥಾನದಲ್ಲಿ ಟೇಬಲ್ ಚೇರ್ ಎಲ್ಲ ಹಾಕ್ಬಿಟ್ಟು ಸ್ಯಾಟರ್ಡೆ ಸಂಡೇ ಇವರು ಸೆನ್ಸಸ್ ನ ಮಾಡ್ತಾ ಇದಾರೆ. ನಾನೇ ನೋಡಿದೀನಿ ಬಂದು ಸೆನ್ಸಸ್ ಮಾಡ್ತಾ ಇರೋದು, ಜನಕ್ಕೆ ಅಪ್ಲಿಕೇಶನ್ಸ್ ಫಾರಂ ನ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುವಂತದ್ದು. ಇದನ್ನ ಪ್ರತಿಯೊಂದು ನಾನೇ ಗಮನಿಸಿದ್ದೀನಿ, ಸುಳ್ಳು ಹೇಳೋದಲ್ಲ. ಸ್ಯಾಟರ್ಡೆ ಸಂಡೇ ಎವ್ರಿ ವೀಕೆಂಡ್ ಅಲ್ಲಿ BLOಗಳು ಬಂದು ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಅಂಗನವಾಡಿ ಅಥವಾ ಬೆಂಗಳೂರನ್ನು ಕರ್ನಾಟಕವನ್ನು ಎಲ್ಲಿದೆ ಅಲ್ಲಿ ಬಂದು ಕ್ಯಾಂಪ್ ನ ಹಾಕ್ತಾರೆ. ಸೊ ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಸ್ಯಾಟರ್ಡೆ ಇವತ್ತು. ಸೊ ದಯವಿಟ್ಟು ಸ್ಯಾಟರ್ಡೆ ಸಂಡೇ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ಇರ್ತಾರೆ. ಪಾಪ ನಿಜವಾಗ್ಲೂ 8 ಗಂಟೆವರೆಗೂ ಕೆಲಸ ಮಾಡಿರೋದನ್ನ ನಾನು ನೋಡಿದೀನಿ. ಹೋಗಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೆ ಇರೋದೇ ಹೆಲ್ಪ್ ಮಾಡೋದಕ್ಕೆ. ಇವಾಗ ಎಲ್ಲಾರ್ಗು ಟ್ರೈನ್ ಮಾಡಿದಾರೆ ಅಪ್ಲಿಕೇಶನ್ ಅಲ್ಲಿ ಏನ್ ಫಿಲ್ ಮಾಡ್ಬೇಕು ಅಂತ. ಸ್ಟಾರ್ಟಿಂಗ್ ಅಲ್ಲಿ ತೊಂದರೆ ಆಗ್ತಿತ್ತು, ಬಟ್ ಇವಾಗ ಏನೋ ತೊಂದರೆ ಇಲ್ಲ, ಮಾಡಬಹುದು. ಸೊ ದಯವಿಟ್ಟು ಹೋಗಿ ಅಪ್ಲಿಕೇಶನ್ ನ ವಾಪಸ್ ಕೊಡಿ. ಅಪ್ಲಿಕೇಶನ್ ಫಿಲ್ ಮಾಡಕ್ ಬಂದಿಲ್ಲ ಅಂದ್ರೆ BLOಗಳು ಹೆಲ್ಪ್ ಮಾಡ್ತಾರೆ. ಸೊ ಆಗಸ್ಟ್ 8ನೇ ತಾರೀಕು ಮರಿಬೇಡಿ. ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಈ ಜನಗಣತಿ ಏನ್ ನಡೀತಿದೆ, ಸೆನ್ಸಸ್, ಈ ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೆ, ಎಷ್ಟು ಕೋಟಿ ಜನ ಇದಾರೆ, ಅದು ಇದು ಅನ್ನೋದನ್ನು ನಮ್ಗೆ ಲೆಕ್ಕ ಬೇಕಾಗತ್ತಲ್ವಾ. ಹೇಳ್ತಾರೆ 7 ಕೋಟಿ ಇದೆ ಅಂತ, ಬಟ್ ಅಪ್ಲಿಕೇಶನ್ ಕೊಟ್ಟಿರೋದೇ ಇವರು 5.5 ಕೋಟಿ ಜನಕ್ಕೆ. ಸೊ ಈ ತರ ಮಿಸ್ ಮ್ಯಾಚ್ ಆಗುವಂತ ನಂಬರ್ಸ್ ಗಳು ಕೂಡ ಸಿಗಾಕೊಳ್ಳುತ್ತೆ. ಸೊ ಟೋಟಲ್ ಆಗಿ ಏನು ಅಂತ ಗೊತ್ತಾಗ್ಬೇಕು, ನಮ್ಗೆ ವೋಟಿಂಗ್ ರೈಟ್ಸ್ ಬೇಕು ಅಂತಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಇದಾದ್ಮೇಲೆ ಕರೆಕ್ಷನ್ಸ್ ಗಳಿಗೆ ಬರುತ್ತೆ. ಇದಾದ್ಮೇಲೆ ಹೊಸ ಅಪ್ಲಿಕೇಶನ್, ಹೊಸದಾಗಿ ವೋಟರ್ ಐಡಿ ಅಪ್ಲೈ ಮಾಡ್ಬೇಕು ಅನ್ನೋರಿಗೆ ಅದಾದ್ಮೇಲೆ ಅಪ್ಲಿಕೇಶನ್ಸ್ ಗಳು ಬರೋದು. ಈ ಪ್ರೋಸೆಸ್ ಮುಗಿಯೋವರೆಗೂ ನಿಮ್ಗೆ ಕರೆಕ್ಷನ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಹೊಸ ಅಪ್ಲಿಕೇಶನ್ ಆಗಿರ್ಬೋದು ಬಿಡೋದಿಲ್ಲ ಏನು ವೋಟರ್ ಐಡಿಗೆ. ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.